ಆರೋಗ್ಯಕ್ಕೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ಎಲ್ಲರಿಗೂ ನಮಸ್ಕಾರ. ಚಂದನ ವಾಹಿನಿಯ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಯ ಸೌಮ್ಯ ರಾಮನಗರ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಹೆಣ್ಣು ಇರ್ತಾಳೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಸತ್ಯ. ಹಾಗೆ ಒಂದು ಮನೆಯಲ್ಲಿ ಅಡುಗೆ ರುಚಿಯಾಗಿ ಶುಚಿಯಾಗಿ ಬರಬೇಕು ಅಂತ ಅಂದರೆ ಅದರ ಹಿಂದೆ ಕೂಡ ಒಬ್ಬ ಪುರುಷ ಇರ್ತಾನೆ ಅನ್ನೋದು ನನ್ನ ಮಾತು. ಹೇಗೆ ಅಂತ ನಿಮ್ಮೆಲ್ರಿಗೂ ಅನ್ನಿಸ್ತಾ ಇರ್ಬೋದು. ಹೇಗೆ ಅಂತ ತೋರಿಸೋದಕ್ಕೆ ಇವತ್ತಿನ ನಮ್ಮ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಒಬ್ಬ ಮುದ್ದಾದ ಕ್ಯೂಟ್ ಆದ ನೋಡಿದ್ರೇನೆ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳಬೇಕು ಅಂತ ಕಪಲ್ನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಕೃಷ್ಣಮೂರ್ತಿ ಸರ್ ಹಾಗೂ ನಳಿನಿ ದಂಪತಿಗೆ ಇವತ್ತಿನ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕೃಷ್ಣಮೂರ್ತಿ ಸರ್ ಬಗ್ಗೆ ಖಂಡಿತ ಹೇಳಲೇಬೇಕು. ಯಾಕಂದರೆ ನೀವೆಲ್ಲರೂ ಅವ್ರನ್ನ ಈಗಾಗಲೇ ನಮ್ಮ ಪ್ರೀತಿಯ ಚಂದನ ವಾಹಿನಿಯಲ್ಲಿ ಸುದ್ದಿವಾಚಕರಾಗಿ ಖಂಡಿತ ನೀವು ನೋಡೇ ಇರ್ತೀರ. ಸುದ್ದಿವಾಚಕರಾಗಿ ಒಂದೇ ವಾಹಿನಿಯಲ್ಲಿ ಸುಮಾರು 20 ವರ್ಷಗಳ ಕಾಲ ಕೆಲಸ ಮಾಡೋದು ಅನ್ನೋದು ನಿಜವಾಗ್ಲೂ ಈಸಿ ಅಂತ ನಾನು ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾನು ಸುದ್ದಿವಾಚಿಕೆಯಾಗಿ ಒಂದು 7-8 ವರ್ಷ ಕೆಲಸ ಮಾಡಿದ್ದೀನಿ. ಅಲ್ಲಿ ಬರುವಂಥ ಸವಾಲುಗಳು ಅಡೆತಡೆಗಳು ಅವೆಲ್ಲವನ್ನು ದಾಟಿ ಒಂದೇ ವಾಹಿನಿಯಲ್ಲಿ ಕೆಲಸ ಮಾಡೋದು ನಿಜಕ್ಕೂ ನನ್ನ ಪ್ರಕಾರ ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಸರ್, ಹೇಗೆ 20 ವರ್ಷಗಳ ಸುದ್ದಿ ವಾಚನದಿಂದ ಅಡುಗೆ ಮನೆ ತನಕ ನಿಮ್ಮ ಪ್ರಯಾಣ ಹೇಗಿತ್ತು ಅಂತ? ಸುದ್ದಿ ವಾಚನ ಮಾಡೋದಕ್ಕೂ ಮುಂಚೆ ನಮಗೆ ನಮ್ಮ ತಾಯಿ ಈ ಅಡುಗೆ ಮಾಡೋದು ಹೇಗೆ ಏನು ಅನ್ನೋದನ್ನು ಅಲ್ಪ ಸ್ವಲ್ಪನಾದರೂ ಹೇಳ್ಕೊಟ್ಟಿದ್ರು. ಯಾಕೆಂದರೆ ನಾವು ಅವಾಗ ಕಾಲೇಜ್ ಡೇಸಲ್ಲಿ ಹೋಗಬೇಕಾದ್ರೆ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ನಾವು ಸ್ವಲ್ಪ ತಯಾರಿ ಮಾಡಿಕೊಳ್ಳಿ ಅನ್ನೋ ಉದ್ದೇಶ ಇಟ್ಕೊಂಡು ನಮಗೆ ಹೇಳ್ಕೊಡ್ತಾಯಿದ್ರು. ಅದು ಅಲ್ಲಿಂದ ಪ್ರಾರಂಭ ಆಯಿತು. ಮತ್ತು ಮದುವೆ ಆದಮೇಲೆ ಸ್ವಲ್ಪ ಬ್ಯಾಚುಲರ್ ಲೈಫ್ ಅನುಭವಿಸಿದೆ. ಆ ಟೈಮಲ್ಲಿ ನಾನೇ ಮಾಡ್ಕೊಳ್ತಾ ಇದ್ದೆ. ಅದೆಲ್ಲದರ ಅನುಭವ ಈಗ ನನಗೆ ನನ್ನ ಶ್ರೀಮತಿಯವ್ರ ಜೊತೆಗೂಡಿ ಒಂದಷ್ಟು ಅಡುಗೆಗಳನ್ನು ನಾನು ಕೂಡ ಕಲಿತಾ ಇದ್ದೀನಿ. ಅವರಿಗೆ ಶುಚಿ ರುಚಿ ಅಂತ ಏನು ಹೇಳಿದ್ರು ಇವಾಗ ನಮ್ಮ ನಿರೂಪಣಕಾರರು. ಸೊ ಹಾಗಾಗಿ ಅವರಿಗೆ ಈ ಅಡುಗೆ ಜೊತೆಗೆ ನಾನು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ನನಗೆ ಈ ಅನುಭವ ಬಂತು. ಸರ್, ಮದುವೆ ಆದ ಬ್ಯಾಚುಲರ್ ಹೆಂಗಾಗ್ತೀವಿ ಸರ್? ನಂಗೆ ಅದು ಗೊತ್ತಾಗ್ತಿಲ್ಲ. ಫೋಸ್ಟ್ ಬ್ಯಾಚುಲರ್ ಥರ. ಓಕೆ. ಹಾಗಾಗಿ 92ರಲ್ಲಿ ಮದುವೆ ಆಯಿತು. ಬಟ್ ಅವರು ನನ್ನ ಶ್ರೀಮತಿಯವರು ಕೆಲಸದಲ್ಲಿದ್ದರಿಂದ LIC ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದರಿಂದ ಅಲ್ಲಿಂದ ನಾನು ಒಬ್ಬನೇ ಇಲ್ಲಿರಬೇಕಾಗಿತ್ತು ಅವ್ರಿಗೆ ಟ್ರಾನ್ಸ್ಫರ್ ಸಿಗೋ ತನಕ. ಸೊ ಹಾಗಾಗಿ ನಾನು ಫೋಸ್ಟ್ ಬ್ಯಾಚುಲರ್ ಆಗಿ ಒಂದು 10 ವರ್ಷ ನಾನು ಇದೇ ರೀತಿ ಇದ್ದೆ. ಅಲ್ಲಿ ಅಡುಗೆಗಳು ಮಾಡ್ಕೊಳ್ತೇನೆ. ನಳಿನಿಯವರೇ, ಹೆಣ್ಣು ಮಕ್ಕಳಿಗೆ ಅಡುಗೆ ಅನ್ನುವಂಥದ್ದು ಹೇಗೆ ಬಂತು ನಾವು ಹೇಳೋಕ್ಕಾಗಲ್ಲ. ನಮ್ಗೆ ಅನಿವಾರ್ಯತೆ, ಅಡುಗೆ ಮಾಡಲೇಬೇಕು ಹೆಣ್ಮಕ್ಳು. ಸೊ ಅದನ್ನು ಆಸಕ್ತಿ ಅಂತೂ ಕೂಡ ಕರೆಯೋದಕ್ಕಾಗೋದಿಲ್ಲ. ಮನೆಯಿಂದ ತಯಾರಿ ಶುರುವಾಗುತ್ತೆ ಚಿಕ್ಕವರಿದ್ದಾಗಲಿಂದಾನೆ. ಹೇಗೆ ನಿಮ್ಮ ತಾಯಿ ಹೇಗೆ ಟಿಪ್ಸ್ ಕೊಡ್ತಾಯಿದ್ರು ಅಡುಗೆ ಮೇಲೆ ನಿಮಗೂ ಆಸಕ್ತಿ ಬಂದು ಮಾಡೋದ್ರ ಬಗ್ಗೆ ಎಲ್ಲ ಹೇಗೆ ಬೆಳೆಸ್ಕೊಂಡ್ರಿ ಅದನ್ನು ಅಂತ ಹೇಳಿ? ನನಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ಹೊಸ ಹೊಸ ವೆರೈಟೀಸ್ನ ನಾನು ಟ್ರೈ ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಸೊ ಹಾಗಾಗಿ ನನಗೆ ಚಿಕ್ಕವಳಿರುವಾಗಿಂದನೂ ಕಲ್ತಿದ್ದೇನೆ ಅಡುಗೆ ಮಾಡೋದು. ಇವಾಗಲೂ ಸಹ ನಾನು ಅದು ಇದು ಮಾಡ್ತಾನೆ ಇರ್ತೀನಿ. ಯೂಟ್ಯೂಬ್ ನೋಡಿಕೊಂಡು ಹೊಸದೆಲ್ಲ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನನಗೆ ಅಭ್ಯಾಸ ಬಂತು. ನಳಿನಿವ್ರೆ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಯಾವ ರೆಸಿಪಿನ ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ತಾ ಇದ್ದೀರಾ ಅಂತ? ನಾನಿವತ್ತು ಮಾಡ್ತಾ ಇರೋದು ಮೇಥಿ ಚಿಕನ್ ಅಂತ. ಸೊ ಇದೆಲ್ಲ ಗ್ರೀನ್ಸ್ನ ಯೂಸ್ ಮಾಡಿ ಮಾಡುವಂಥದ್ದು. ಮೆಂತ್ಯ ಸೊಪ್ಪು ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಗೆ ಎಲ್ಲ ಗ್ರೀನ್ಸ್ ಯೂಸ್ ಮಾಡಿ ಮಾಡ್ತಾ ಇರೋವಂಥ ಒಂದು ಐಟಮ್ಮು ಚಿಕನಲ್ಲಿ ಮಾಡ್ತಾ ಇದ್ದೀನಿ. ಇದು ಭಾಳಷ್ಟು ಸಾರಿ ಮಾಡಿದ್ದೀರಾ? ಹಾಂ, ಮಾಡಿದ್ದೀನಿ. ಭಾಳಷ್ಟು ಸಾರಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈವನ್ ಇದನ್ನು ಮಟನಲ್ಲೂ ಮಾಡ್ಬೋದು, ಚಿಕನಲ್ಲೂ ಸಹ ಮಾಡ್ಬೋದು. ಸರ್, ಏನು ಹೇಳ್ತೀರಾ ಈ ಟೇಸ್ಟ್ ಬಗ್ಗೆ? ಫಸ್ಟ್ ಥಿಂಗ್, ನಾನು ಚಿಕನ್ನು ನಾನ್ ವೆಜ್ ತಿನ್ನೋದೇ ಇಲ್ಲ. ಸೊ ಹಾಗಾಗಿ ನಾನು ಬರೀ ಹೆಲ್ಪ್ ಮಾಡೋದಕ್ಕೆ ಮಾತ್ರ ಇರ್ತೀನಿ ಅಷ್ಟೇ. ಶುರು ಮಾಡೋಣ. ಓಕೆ, ಶುರು ಮಾಡೋಣ. ಈಗ ನಾನು ಫಸ್ಟು 1 kg ಚಿಕನ್ ತೊಗೊಂಡಿದ್ದೀನಿ. ಸ್ಕಿನ್ ಔಟ್ ಮಾಡಿಸಿದ್ದೀನಿ. ಸೊ ಈಗ ಫಸ್ಟ್ ನಾನೀಗ ಇದಕ್ಕೆ ಆಯಿಲ್ ಹಾಕ್ಕೊಳ್ತೀನಿ. ಬೇಯಿಸ್ಕೊಳ್ಳಿಕ್ಕೆ ಹಸಿಮೆಣಸಿಗೆ ಮತ್ತು ಈರುಳ್ಳಿನ ಹಾಕ್ಕೊಳ್ತೀನಿ. ಕೃಷ್ಣಮೂರ್ತಿ ಸರ್ ಹೆಲ್ಪ್ ಮಾಡಬೇಕು ಇವಾಗ. ಖಂಡಿತ ಮಾಡಬೇಕು ಮೇಡಮ್.
ಸೊ ನಳಿನಿ ಅವ್ರು ಮಾಡೋಂಥ ಅಡುಗೆಗಳಲ್ಲಿ ಸರ್ ನಿಮಗೆ ಪ್ರಿಯವಾದಂಥ ಫೇವ್ರೇಟ್ ಆದಂಥ ಅಡುಗೆ ಯಾವುದು? ಈಗ ನನಗೆ ಈ ನಾನ್ ವೆಜ್ ನಾನು ತೊಗೊಳ್ಳಲ್ಲ ಅಂದಿದ್ದರಿಂದ ಓಕೆ, ಅದೇ ಮಸಾಲೆನ ಯೂಸ್ ಮಾಡಿ ಮಶ್ರೂಮಲ್ಲಿ ಒಂದು ಐಟಮ್ ಮಾಡ್ತಾರೆ. ಮಶ್ರೂಮ್ ಮಂಚೂರಿ ಅಂತ ಯೂಶಲಿ ಅದನ್ನು ಕರೀತಾರೆ. ಬಟ್ ತುಂಬ ಚೆನ್ನಾಗಿರುತ್ತೆ, ಒಂದರ ನಾನ್ ವೆಜ್ ತಿನ್ನಂಗೆ ಇರುತ್ತೆ. ಈಗ ನಾವಲ್ಲಿ ಈರುಳ್ಳಿ ಮತ್ತೆ ಈರುಳ್ಳಿ ಈರುಳ್ಳಿ ಮತ್ತೆ ಮತ್ತೆ ಮೆಣಸಿನಕಾಯಿ ಮೆಣಸಿನ್ಕಾಯಿ ಹಾಕಿದ್ದೀವಿ. ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಚಿಕನ್ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ಥರ ಹುರ್ಕೊಂಡು. ಮನೇಲಿ ಅಡುಗೆ ಮಾಡ್ತಿರ್ತಾರೆ ಸರ್? ಬರೀ ಬ್ಯಾಚುಲರ್ ಇದ್ದಾಗ ಮಾತ್ರ ಅಲ್ಲ, ಮದುವೆ ಆದ್ಮೇಲೂ? ಇಲ್ಲ, ಈಗ ಈಗಲೂ ಸಪೋರ್ಟಿವ್ ಆಗಿ ಮೊನ್ನೆ ಕೂಡ ಸ್ವಲ್ಪ ಏನೋ ಸಾಂಬಾರು ಬೇಕು ಅಂದರು, ನನ್ನ ಶೈಲಿ ಸಾಂಬಾರು ಬೇಕು ಅಂತ. ಓಕೆ, ಸೊ ಹಾಗಾಗಿ ನಾನೇ ಮಾಡಿದೆ ಸಾಂಬಾರು. ಮೊನ್ನೆ ನಳಿನಿ ನನ್ಗೆ ಇಷ್ಟ ಆಗುತ್ತಾ ಸರ್ ಮಾಡುವಂತ? ಇಷ್ಟ ಆಗುತ್ತೆ. ಅವರು ಬ್ಯಾಚುಲರ್ ಆಗಿದ್ದಾಗೆಲ್ಲ ಮಾಡ್ತಾ ಇದ್ರಲ್ಲ, ಸೊ ಅವಾಗೆಲ್ಲ ನಾನು ಚೆನ್ನಾಗಿರ್ತಾ ಇತ್ತು, ಅದಕ್ಕೆ ಹೇಳಿದೆ ಮೊನ್ನೆ ನೀವು ಮಾಡೋ ಥರ ಮಾಡಿ ಅಂತ. ಸರ್ ಮಾಡಿದ್ರು. ಸರ್ ಮಾಡೋ ಫೇವ್ರೇಟ್ ಫುಡ್ ನಿಮ್ಗೆ ಯಾವುದು? ಸಾಂಬಾರು ಇಷ್ಟ. ಏನು ಸಾಂಬಾರು ಅದು? ತರಕಾರಿ ಸಾಂಬಾರು. ಅದು ಇಷ್ಟ. ತರಕಾರಿ ಹುಳಿ ಚೆನ್ನಾಗಿ ಮಾಡ್ತಾರೆ. ಜೊತೆಗೆ ಟೀ ಫೇವರ್ಸ್, ಟೀ ಚೆನ್ನಾಗಿ ಮಾಡ್ತೀನಿ. ಸರಿ, ಕೆಲಸದ ವಿಚಾರಕ್ಕೆ ಬಂದರೆ 20 ವರ್ಷಗಳಿಂದ ನೀವು ಚಂದನ ವಾಹಿನಿಯಲ್ಲೇ ಇದ್ದೀರಾ. ಪ್ರಯಾಣ ಹೇಗಿತ್ತು ಅಂತ ಅಂದ್ಬಿಟ್ಟು? ಪ್ರಯಾಣ ನನ್ನ ಕಾಲೇಜ್ ಡೇಸಲ್ಲಿ ಇದ್ದಾಗ ನನಗೆ ಒಂದು ದಿನನಾದರೂ ನ್ಯೂಸ್ ಓದಬೇಕು ಅನ್ನೋ ಒಂದು ಆಸೆ ಇತ್ತು. ಆ ಆಸಕ್ತಿ ಬೆಳೆಸ್ಕೊಂಡು ಬಂದೆ. ಇದಕ್ಕೆ ನನ್ನ ಗುರುಗಳು ಅಂದರೆ ಕನ್ನಡದ ಬಗ್ಗೆ ನನಗೆ ತುಂಬ ಮಾರ್ಗದರ್ಶನ ನೀಡಿದವರು ಪ್ರೊಫೆಸರ್ ಕೃಷ್ಣೇಗೌಡರು. ಇವಾಗ ಚಿಕನ್ ಹಾಕ್ಬೇಡ, ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ 1 kg ಚಿಕನ್ನು. ಸೊ ಇದನ್ನು ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತೀನಿ. ಕುಕ್ಕರಲ್ಲಿ ಕೂಗಿಸ್ಕೋಬೇಕು ಅಂತ ಇಲ್ಲ, ಇದು ಏನಂದರೆ ಬ್ರಾಯ್ಲರ್ ಚಿಕನ್ ಇರೋದ್ರಿಂದ ಕುಕ್ಕರಲ್ಲಿ ಹಾಕಿಬಿಟ್ರೆ ತುಂಬ ಇದಾಗ್ಬಿಡುತ್ತೆ, ಸ್ಮ್ಯಾಶ್ ಆಗಿಬಿಡುತ್ತೆ, ಮತ್ತು ತುಂಬ ಕಲಸೋಗ್ಬಿಡುತ್ತೆ, ಟೇಸ್ಟ್ ಇರಲ್ಲ ಅಷ್ಟೇ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಹಾಗೆ ಜಸ್ಟ್ ಫ್ರೈ ಮಾಡ್ಕೊತೀನಿ. ನನ್ನ ಗುರುಗಳು ನನಗೆ ಕನ್ನಡದ ಬಗ್ಗೆ ತುಂಬ ಕಲಿಸ್ಕೊಟ್ಟಿದ್ದಾರೆ. ಅದು ಕನ್ನಡ ನ್ಯೂಸ್ ರೀಡರ್ ಆಗೋಕ್ಕೆ ತುಂಬ ಉಪಯೋಗಕ್ಕೆ ಬಂತು. ಸೊ ಆಗಿಂದ ನಾನು ಅವರನ್ನು ಗುರುಗಳು ಅಂತಲೇ ಟ್ರೀಟ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿಂದ ನನಗೇನೆಂದರೆ ಒಂದು ದಿನ ನ್ಯೂಸ್ ಓದಬೇಕು ಅಂತ ಇತ್ತಲ್ಲ, ಸೊ ಅದನ್ನು ನನ್ನ ಕಾಲೇಜ್ ಪ್ರೋಗ್ರಾಮ್ಸ್ಗಳಲ್ಲೆಲ್ಲ ಈ ಸೆಂಡ್ ಅಪ್ ಮತ್ತು ಅದು ವ್ಯಾಲಿಡಿಟ್ರಿ ಇದೆಲ್ಲ ಮಾಡುವಾಗ ನಾನು ನ್ಯೂಸ್ ಯಾವ ರೀತಿ ಇರುತ್ತೆ ಅದೇ ಥರನೇ ಹೇಳ್ಕೊಂಡು ಬರ್ತಾಯಿದ್ದೆ. ಸೊ ಅದು ನನಗೆ ಉಪಯೋಗಕ್ಕೆ ಬಂತು. ಸೊ ನನ್ನ ಸ್ನೇಹಿತರೊಬ್ಬರು ದೂರದರ್ಶನಲ್ಲಿ ಕಾಲ್ಫರ್ ಆದಾಗ ಅಪ್ಲಿಕೇಶನ್ ಹಾಕಲಿಕ್ಕೆ ಹೇಳಿದ್ರು, ವಾಯ್ಸ್ ಚೆನ್ನಾಗಿದೆ ಹಾಕು ಅಂತ. ಸೊ ಹಾಗಾಗಿ ಅಪ್ಲೈ ಮಾಡಿದೆ. ಐ ಥಿಂಕ್ ಸುಮಾರು ಜನಗಳ ನಡುವೆ, ಸುಮಾರು ಅಪ್ಲಿಕೇಶನ್ ನಡುವೆ ನಾನು ಒಬ್ಬ, 7 ಜನನೋ 6 ಜನನೋ ಸೆಲೆಕ್ಟ್ ಆಗಿದ್ವಿ 2005. ಅದರಲ್ಲಿ ನಾನು ಒಬ್ಬ. ಬಹಳ ಖುಷಿ ಆಯಿತು. ಒಂದು ದಿನದ ಆಸೆ 20 ವರ್ಷ ಆದರೂ ಇನ್ನೂ ಪೂರೈಸ್ತಾ ಇದೆ. ಸೊ ಅದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಸೊ ಅದು ಬೇಯ್ತಾ ಇರುವಾಗ ಇದನ್ನು ಹಾಗೆ ಸೊ ಎಣ್ಣೆಯಲ್ಲಿ ಮಸಾಲೆ ಪದಾರ್ಥಗಳನ್ನ ಹುರ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಹೌದು. ಏನಂದರೆ ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಬೇಕು, ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ನಾವು ಇದು ಮಾಡಿಕೊಂಡ್ರೆ ಟೈಮ್ ಸೇವ್ ಆಗುತ್ತೆ. ಯಾಕಂದ್ರೆ ನಾವು ಆಫೀಸ್ಗೆ ಹೋಗೋರಿಂದ ಸೊ 1 ಅವರಲ್ಲಿ ಎಲ್ಲ ಅಡುಗೆ ತಿಂಡಿ ಎಲ್ಲ ಮುಗಿಸಿ ನಾವು ಆಫೀಸ್ಗೆ ಹೋಗ್ಬೇಕು ಇನ್ ಟೈಮ್ಗೆ. ಸೊ ಹಂಗಾಗಿ ನಾವು ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡೋದನ್ನ ಕಲ್ತ್ಕೊಂಡು ಅಡುಗೆನ ಗಂಟೆಗಟ್ಟಲೆನೂ ಮಾಡ್ಬೋದು, ಫಾಸ್ಟಾಗೂ ಮಾಡ್ಬೋದು. ಸ್ಮಾರ್ಟ್ ವರ್ಕ್ ಯೂಸ್ ಮಾಡಿದ್ರೆ ಬೇಗನೂ ಕೂಡ ಮಾಡ್ಬೋದು ಅಂತ. ಈಗ ಇದಕ್ಕೆ ಇದೆಲ್ಲ ಹಾಕೊಳ್ಳೋಣ. ಎಷ್ಟು ಹೆಸರು ಹಾಕೊಳ್ತೀವಿ? 2 ಉಂಡೆ, 1 kg. 1/2 kg ಆದರೆ 1 ಉಂಡೆ ಸಾಕು. 1 kg ಇರೋದ್ರಿಂದ 1 ಫುಲ್ ತೊಗೊಂಡಿದ್ದೀನಿ, 2 ಗೆಡ್ಡೆ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಶುಂಠಿ, ಸ್ವಲ್ಪ ಜಿಂಜರು ಸ್ವಲ್ಪ ಹಾಕ್ಕೊಡ್ತೀನಿ. ಚಕ್ಕೆ ಲವಂಗ, ಸಿನ್ನಮನ್ನ ಸ್ವಲ್ಪ 1-2 ಕಾಳಷ್ಟು. ಅಳತೆಗೆ ತಕ್ಕಂತೆ. ಹೌದು. ಮತ್ತು ಮಸಾಲೆ ಅತಿಯಾದರೂ ಕೂಡ ಅದು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ. ಸ್ವಲ್ಪ ಈರುಳ್ಳಿ ಹಾಕ್ತೀನಿ, ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗುತ್ತೆ. ಸೊ ತುಂಬ ಅಡುಗೆಗೆ ಜಾಸ್ತಿ ಆನಿಯನ್ ಗ್ರೇವಿ ಬೇಕಾದ್ರೆ ಮಾತ್ರ ಆನಿಯನ್ ಜಾಸ್ತಿ ಹಾಕ್ತೀವಿ, ಇಲ್ಲಾಂದ್ರೆ ಸ್ವಲ್ಪ ಹಾಕಿದ್ರೆ ಸಾಕು. ಇಲ್ಲಾಂದ್ರೆ ತುಂಬ ಸ್ವೀಟ್ ಆಗಿಬಿಡುತ್ತೆ. ಕ್ಯಾಶ್ಯೂ ಕೂಡ ಬಳಸ್ಕೊಳ್ತಾ ಅದು ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಅದಕ್ಕೂ ಸ್ವಲ್ಪ ಆನಿಯನ್ ಹಾಕಿದ್ದೀನಿ ನಾನು ಇದು ಮಾಡಲಿಕ್ಕೆ, ಫ್ರೈ ಮಾಡಲಿಕ್ಕೆ. ಸೊ ಹಾಗಾಗಿ ಸ್ವಲ್ಪ ಇದನ್ನೊಂಚೂರು ಮಿಕ್ಸ್ ಕೊಡೋಣ. ಒಂಚೂರು ನಮ್ಗೆ ಬಿಡಿ ಸರ್ವ್ ಮಾಡಲಿ. ಹಾಂ, ಸ್ವಲ್ಪ ಮಿಕ್ಸ್ ಮಾಡಿ. 2 ಕೈ ಸೇರಿದ್ರೆ ತುಂಬ ಚೆನ್ನಾಗಾಗುತ್ತೆ. ಹೌದು. ಇದು ಎಷ್ಟೊತ್ತು ಫ್ರೈ ಮಾಡಬೇಕು? ಇದೇನಿಲ್ಲ, ಸ್ವಲ್ಪ ಬ್ರೌನ್ ಬಂದರೆ ಸಾಕು. ಈಗ ಇದು ಅದೆಲ್ಲ ಹಾಕೋ ಅಷ್ಟರಲ್ಲಿ ಅದೆಲ್ಲ ಹಾಕ್ಬಿಡುತ್ತೆ. ಸ್ವಲ್ಪ ಗಸಗಸೆ, ಸ್ವಲ್ಪ ಮೆಣಸು ಹಾಕ್ಬೇಕು ಇದಕ್ಕೆ, ತುಂಬ ಹಾಕಲ್ಲ, ಸ್ವಲ್ಪ ಮೆಣಸನ್ನು ಹಾಕ್ಕೊಳ್ತೀನಿ. ಸೊ ನೆಕ್ಸ್ಟು ಮತ್ತು ನನಗೆ ಗಸಗಸೆ ಸ್ವಲ್ಪ ಹಾಕಬೇಕಾಗುತ್ತೆ, ಸ್ವಲ್ಪ ಗಸಗಸೆ ಹಾಕ್ತೀನಿ.
ಜಾಸ್ತಿ ಹಾಕಲ್ಲ, ಸ್ವಲ್ಪ ಗಸಗಸೆನೂ ಅಷ್ಟೇ ಜಾಸ್ತಿ ಹಾಕಿದ್ರೆ ಸ್ವೀಟ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಜಾಸ್ತಿ ಹಾಕಲ್ಲ. ಮತ್ತೆ ಸ್ವಲ್ಪ ಗಟ್ಟಿನೂ ಆಗುತ್ತೆ ಅದು. ಹಾಂ, ಗಟ್ಟಿ ಆಗುತ್ತೆ. ತುಂಬ ಹಾಕಿದ್ರೆ ಸ್ವೀಟ್ ಆಗಿಬಿಡುತ್ತೆ, ಅದಕ್ಕೆ ಹಾಕಲ್ಲ. ಮತ್ತು ಈಗ ನೋಡಿ ಕ್ಯಾಶ್ಯೂ ಹಾಕ್ತಾಯಿದ್ದೀನಿ ನಾನು. ಒಂದು 7-8 ಕ್ಯಾಶ್ಯೂ ತೊಗೊಂಡಿದ್ದೀನಿ, 1 kg ಅಲ್ಲ. ಸೊ ಅದಕ್ಕೆ ಕ್ಯಾಶ್ಯೂ ಮತ್ತು ಬಾದಾಮ್. ಆ್ಯಕ್ಚುಲಿ ಇದನ್ನು ಕ್ರಷ್ ಮಾಡಿನೂ ಹಾಕ್ಬೋದು. ಸೊ ಈಗ ನಾನೀಗ ಹಾಗೆ ಹಾಕ್ತಾ ಇದ್ದೀನಿ. ಅದನ್ನೇ ನೆನೆಸೋದು ಹಾಗೆ? ಇಲ್ಲ ಏನು ಬೇಡ, ಡೈರೆಕ್ಟ್ ಹಾಕ್ಬೋದು. ಸೊ ಇದೆಲ್ಲ ಹಿಂಗೆ ಫ್ರೈ ಆಗ್ತಾ ಇರಲಿ. ಅದು ಫ್ರೈ ಇದು ಫ್ರೈ ಆಗ್ತಾ ಇದೆ. ಹಾಂ, ಕ್ಯಾಶ್ಯೂ ಹಾಕೋದು ನೋಡಿದೆ, ಬಾದಾಮಿ ಹಾಕಿ. ಹಾಂ, ಬಾದಾಮಿನೂ ಹಾಕಿ. ಅದೇ ಹೆಲ್ತ್ಗೂ ಸ್ವಲ್ಪ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿರುತ್ತೆ ಬಾದಾಮಿ. ನೀವೇ ಕಂಡುಹಿಡಿದಿದ್ದು? ಹಾಂ, ನಾನು ಸ್ವಲ್ಪ ಟ್ರಯಲ್ ಮಾಡ್ತಾ ಇರ್ತೀನಿ. ನಂಗೆ ಕುಕ್ಕಿಂಗ್ ತುಂಬ ಇಷ್ಟ, ಏನಾದರೂ ಒಂದು ಟ್ರಯಲ್ ಮಾಡ್ತಾನೆ ಇರ್ತೀನಿ. ಸೊ ನಾವು ದಪ್ಪ ಆಗೋದಕ್ಕೆ ಅದೇ ಕಾರಣ ಅಲ್ವಾ? ಬಟ್ ನೀವು ಚಿಕನ್ ತಿನ್ನಲ್ಲ ಅಲ್ಲ ಸರ್? ಚಿಕನ್ ಅಲ್ಲ, ಬಟ್ ಅವರ ಅಡಿಗೆ ರುಚಿ ಇರುತ್ತಲ್ಲ, ಅದು ಏನಾಗುತ್ತೆ, ನಾರ್ಮಲ್ ಆಗಿ ಏನು ತಿನ್ನಬೇಕು ಅದಕ್ಕಿಂತ ಒಂದಷ್ಟು ಜಾಸ್ತಿ ಹೋಗುತ್ತೆ. ಇವಾಗ ನೋಡಿ, ಇದು ಸ್ವಲ್ಪ ನೀರು ಬಿಡ್ತಾ ಇದೆ ಅಲ್ವಾ? ಇವಾಗ ನಾನು ಇದಕ್ಕೆ ಪೆಪ್ಪರ್ ಆ್ಯಡ್ ಮಾಡ್ತೀನಿ. ಪೆಪ್ಪರ್ನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ, ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹಾಕಿದ್ರೆ ತುಂಬ ಟೇಸ್ಟ್. ನಾನ್ ವೆಜ್ಜಿಗೆ ಯಾವಾಗಲೂ ನಂದು ಒಂದು ಸೀಕ್ರೆಟ್ ಏನಂದರೆ, ನಾನು ನೀರು ಹಾಕಲ್ಲ. ನನಗೆ ಮೇಜರ್ ಬೇಕು ಅನ್ಕೊಂಡೆ ಮ್ಯಾಮ್, ನೀರೇ ಬೆಳೆಸ್ಕೊಂಡಿಲ್ವಲ್ಲ ನಾವು? ಇಲ್ಲ, ಮೇಜರ್ ಐಟಮ್ಸ್ಗೆ ನಾನು ನೀರು ಹಾಕಲ್ಲ, ಮತ್ತು ಟೊಮೊಟೊ ಹಾಕಲ್ಲ ನಾನು ನಾನ್ ವೆಜ್ಗೆ. ದಟ್ ಈಸ್ ಮೈ ಇದಷ್ಟೇ. ಕೆಲವೊಂದು ಐಟಮ್ ಮಾತ್ರ ಟೊಮೊಟೊ ಹಾಕ್ತೀನಿ, ಸುಮಾರು ಐಟಮ್ ನಾನು ಟೊಮೊಟೊನೇ ಹಾಕಲ್ಲ. ಏನಕ್ಕೆ ನೀರು ಬಳಸ್ಕೋಬಾರ್ದು ಅಂತ? ನೀರಂದರೆ ಇದು ಚೆನ್ನಾಗಿರುತ್ತೆ ಟೇಸ್ಟ್. ಇದಕ್ಕೆ ನೀರು ಅವಶ್ಯಕತೆ ಇಲ್ಲ, ಬ್ರಾಯ್ಲರ್ ಚಿಕನ್ ಅಲ್ವಾ? ನೀರೇ ನೀರೇ ಬಿಡುತ್ತೆ. ಚೆನ್ನಾಗಿ ಇದು ಬ್ರಾಯ್ಲರ್ಗೆ ಏನಾಗುತ್ತೆ, ನೀರು ಹಾಕಿದ್ರೆ ಅಂದರೆ ರಸ ಎಲ್ಲ ಬಿಟ್ಬಿಟ್ರೆ ಚಿಕನ್ ಒಂಥರ ಬೆಂಡ್ ಥರ ಟೇಸ್ಟ್ ಇರಲ್ಲ. ಸೊ ಹಾಗಾಗಿ ವಿತೌಟ್ ಇದು ಮಾಡ್ತಾ ಇದ್ದೀನಿ ನಾನು. ಈಗ ಪೆಪ್ಪರ್ ಹಾಕಿದೆ, ಈಗ ಸಾಲ್ಟ್ ಹಾಕ್ತೀನಿ. ಈಗ ನಾನು ಇದಕ್ಕೆ ಪುದೀನ ಹಾಕ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳಿಕ್ಕೆ. ಸೊ ನಂತರ ಇದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪ್ರಮಾಣ ಜಾಸ್ತಿ. ಜಾಸ್ತಿ ಹಾಕ್ಬೇಕು, ಸ್ವಲ್ಪ ಗ್ರೇವಿ ಬೇಕು ಮತ್ತು ಕಲರ್ ಬೇಕಲ್ಲ, ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕ್ಕೊಳ್ತೀನಿ. ಇದಕ್ಕೆ ಒಂದು 1 kg ಆದರೆ ಒಂದು 7-8 ಹಾಕೋಬೋದು, ಡಿಪೆಂಡ್ಸ್. ಯಾಕಂದರೆ ಕೆಲವೆಲ್ಲ ಖಾರ ಇರುತ್ತೆ ಚಿಲ್ಲೀಸು, ಕೆಲವು ಖಾರ ಕಮ್ಮಿ ಇರುತ್ತೆ. ಸೊ ಅವಾಗ ಸ್ವಲ್ಪ ನೋಡ್ಬಿಟ್ಟು ಹಾಕ್ಕೊಳ್ಳಿ. ನಾವು ಕುಯ್ಯೋದು ಬೇಡ, ಹಾಗೆ ಆ್ಯಕ್ಚುಲಿ ಕಟ್ ಮಾಡಿ ಹಾಕ್ಬೋದು, ಇಲ್ಲಾಂದರೆ ಸಿಡಿಯುತ್ತೆ. ಆ್ಯಕ್ಚುಲಿ ಅದೊಂದು ಟಿಪ್ಸ್, ಎಣ್ಣೆಗೆ ಬಿದ್ದಾಗ ಸಿಡಿಯುತ್ತೆ. ಬಟ್ ನಾನು ಇವತ್ತು ಹಾಗೆ ಹಾಕಿದ್ದೀನಿ, ಕಟ್ ಮಾಡಿಲ್ಲ. ಸೊ ಈಗ ಇದಿಷ್ಟು ಫ್ರೈ ಆಯಿತು. ನಳಿನಿಯವರೇ, ನಮ್ಮ ಮನೆಗಳಲ್ಲಿ ಚಿಕನ್ ಮಾಡುವಾಗ ನಾವು ಅರಶಿನ ಹಾಕಿ ಫ್ರೈ ಮಾಡ್ತೀವಿ. ಸೊ ನಾವೀಗ ಚಿಕನ್ ಗಿಲ್ಲಿ ನೀವು ಅರಶಿನ ಹಾಕ್ತಿದ್ರ? ಹೌದು, ನಾನು ಹಾಕ್ತಾ ಇದ್ದೀನಿ, ಅರಿಶಿನ ಹಾಕ್ತಾ ಇದ್ದೀನಿ. ಅದು ಹಾಕಿದ್ರೆ ಒಂಥರ ಕಲರ್ ಚೇಂಜ್ ಇರುತ್ತೆ. ಮತ್ತೆ ಗೊತ್ತಲ್ಲ ಅರಿಶಿನದ ಬಗ್ಗೆ, ಆಂಟಿಬಯೋಟಿಕ್ ಅದು ಗೊತ್ತಿದೆ, ಎಲ್ಲ ಅಡುಗೆಗೂ ನಾವು ಯೂಸ್ ಮಾಡ್ತೀವಿ ಅರಿಶಿನ. ಸೊ ಈಗ ಅದು ಕುಕ್ ಆಗ್ತಾ ಇದೆ, ಅದಾಗಲಿ. ಸೊ ಇದು ಕುಕ್ ಆಯಿತು. ಸೊ ಇದನ್ನು ಸ್ಟವ್ ಆಫ್ ಮಾಡಿಬೇಡ, ಈಗ ಇದರದ್ದು ಏನು ಕೆಲಸ ಇಲ್ಲ. ಬಟ್ ಇಲ್ಲಿ ಕಾಯಿ ಇಟ್ಕೊಂಡಿದ್ದೆ ಇಲ್ಲ, ಅದು ಲಾಸ್ಟ್ಗೆ ಹಾಕ್ತೀನಿ, ಇವಾಗಲೇ ಹಾಕಬಾರ್ದು. ಇದೆಲ್ಲ ಆದಮೇಲೆ ನಾನು ಲಾಸ್ಟ್ಗೆ ಹಾಕ್ತೀನಿ. ಮತ್ತು ಈ ಮೆಂತ್ಯ ಸೊಪ್ಪನ್ನ ಚಿಕನ್ಗೆ ಹಾಕ್ತೀನಿ. ಹಾಂ, ಇದು ಉರಿಯಲ್ಲ, ನಾನು ಚಿಕನ್ಗೆ ಹಾಕ್ತೀನಿ. ಹಾಗಾದ್ರೆ ನಳಿನಿಯವರೇ, ಮಸಾಲಾ ಐಟಮ್ಸ್ ರೆಡಿ ಇದೆ? ರೆಡಿ ಆಯಿತು, ಈಗ ಆಯಿತು, ರೆಡಿ ಆಯಿತು. ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕಷ್ಟೇ. ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಸ್ವಲ್ಪ ತಣ್ಣೀರು ಹಾಕಿದ್ರೂ ಬೇಗ ತಣ್ಣಗಾಗುತ್ತೆ. ಸಪೋಸ್ ನಮ್ಗೇನಾದ್ರು ಅರ್ಜೆಂಟ್ ಇದೆ ಅಂದರೆ ಸ್ವಲ್ಪ ತಣ್ಣೀರು ಹಾಕಿ ಫ್ಯಾನ್ ಕೆಳಗಿಟ್ಟರೆ ಬೇಗ ಇದಾಗುತ್ತೆ. ಇಲ್ಲ ಅಂದ್ರೂ ಹಾಗೆ ತಣ್ಣಗಾಗುತ್ತೆ, ವೆಯ್ಟ್ ಮಾಡ್ಬೋದು. ಈಗ ಇದಕ್ಕೆ ನಾನು ಸ್ವಲ್ಪ ಇದು ಹಾಕ್ಕೊಳ್ತೀನಿ, ಕೊಕೊನೆಟ್ ಹಾಕ್ಕೊಳ್ತೀನಿ. ತೆಂಗಿನಕಾಯಿ? ಹಾಂ, ತೆಂಗಿನಕಾಯಿ. ಇದು 1 kg ಇರೋದ್ರಿಂದ ಹಾಫ್ ಕೊಕೊನೆಟ್. ಓಕೆ, ಗ್ರೇವಿ ಎಷ್ಟು ಬೇಕೋ ಅದು ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ನಿಮ್ಗೆ ಗ್ರೇವಿ ಜಾಸ್ತಿ ಬೇಕಂದರೆ 3/4 ತೆಂಗಿನಕಾಯಿನೂ ಹಾಕ್ಕೋಬೋದು, ಇಲ್ಲಾಂದರೆ ಹಾಫ್ ತೆಂಗಿನಕಾಯಿನೂ ಸಾಕಾಗುತ್ತೆ. ಸರ್, ನಿಮ್ಮ ಏನು ಹೇಳ್ತಿದ್ರು ಸರ್ ನಿಮ್ಮ ಅಡುಗೆ ಬಗ್ಗೆ? ನಮಗೆ ಅಡುಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಇಷ್ಟಪಡ್ತಾ ಇದ್ರು ಅಮ್ಮ. ಸೊ ಅವಾಗ ಹೇಳ್ತಾ ಇದ್ರು, ಗಂಡು ಮಕ್ಕಳಾಗಿ ಇವೆಲ್ಲ ಕಲ್ತಿರೋದು ತುಂಬ ಖುಷಿಯಾಗುತ್ತೆ ನನಗೆ. ಆ ಖುಷಿಗೆ ನಾನಲ್ಲ, ಅವ್ರು ಹೇಳ್ಕೊಟ್ಟಿದ್ರಿಂದ ಅಷ್ಟು ರುಚಿ ಸಿಗ್ತಾ ಇತ್ತು. ಸೊ ಖಂಡಿತವಾಗ್ಲೂ ಅವ್ರಿಗೆ ಹೇಳಬೇಕು. ಅಲ್ಲಿ ಏನು ಕಲ್ತಿದ್ನೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನನ್ನ ಶ್ರೀಮತಿಯವರು ಮಾಡೋದು. ಆಮೇಲೆ ಒಬ್ರಿಗೊಬ್ರು ಸಹಕಾರ ಇದ್ರೆ ಮಾತ್ರನೇ ಸಂಸಾರ, ಇಲ್ಲಾಂದ್ರೆ ಖಂಡಿತ ಹೋಗಲ್ಲ ಅದು. ನಾನು ಎಲ್ರಿಗೂ ಹೇಳೋದಷ್ಟೇ, ಯಾವತ್ತು ಹೆಂಡತಿಗೆ ಸಪೋರ್ಟಿವ್ ಆಗಿದ್ದರೆ ಗಂಡನೇ ಯಶಸ್ಸು ಗ್ಯಾರಂಟಿ ಅಂತ. ಎಲ್ಲ ವಿಚಾರದಲ್ಲೂ, ಬರೀ ಅಡುಗೆ ಮಾತ್ರ ಅಲ್ಲ, ಎಲ್ಲ ವಿಚಾರದಲ್ಲೂ ಎಷ್ಟು ಸಪೋರ್ಟಿವ್ ಆಗಿರ್ತೀವೋ ಅದಕ್ಕೆ ಪೂರಕವಾಗಿ ಸಂಸಾರ ನಡ್ಕೊಂಡು ಹೋಗುತ್ತೆ. ಈಗ 34 ವರ್ಷ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಂದರೆ ಅದಕ್ಕೆ ಇದೇ ಕಾರಣ. ನಿಮ್ಮ ಮಧ್ಯೆ ಇರುವಂಥ ಒಂದು ಬಾಂಧವ್ಯ. ಆ ಬಾಂಧವ್ಯ ಯಾವತ್ತೂ ಇರಬೇಕು. ಗಂಡ ಹೆಂಡತಿ ಅಂದಾಗ ಆ ಬಾಂಧವ್ಯ ಇರಬೇಕು, ಇಲ್ಲಾಂದ್ರೆ ಅದಕ್ಕೆ ಅರ್ಥ ಇರಲ್ಲ. ನಿಜ ಸರ್, ಹೌದು, ಕರೆಕ್ಟಾಗಿ ಹೇಳಿದ್ರಿ. ನಳಿನಿಯವರೇ, ಈಗ ನಾವು ಹುಡ್ಕೊಂಡಂಥ ಪದಾರ್ಥಗಳು ತಣ್ಣಗಾಗಿದೆ, ಇವಾಗ ಗ್ರೈಂಡ್ ಮಾಡ್ಕೋಬಹುದು ಅಂತ. ಓಕೆ, ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಸ್ವಲ್ಪ ಹಂಗೆ ಸ್ಟೀಮಲ್ಲಿ
ಸ್ವಲ್ಪ ನೀರು ಬಿಟ್ಕೊಂಡು ಅದೇ ಬೇಯ್ಕೊಳ್ಳುತ್ತೆ, ಯಾಕಂದ್ರೆ ನಾವು ನೀರು ಹಾಕಿಲ್ಲ ಅಲ್ವಾ. ಹೌದು. ಸೊ ಉರಿತಾ ಇದ್ರೆ ಡ್ರೈ ಆಗಿ ಸೀದೋಗ್ಬಿಡುತ್ತೆ. ಸೊ ಅದಕ್ಕೆ ಏನಂದರೆ ಇದು ಸಿಮ್ ಮಾಡಿಬಿಟ್ಟು ಇದು ಮುಚ್ಚಿದಾಗ ಸೊ ನಿಧಾನಕ್ಕೆ ಅದು ಕ್ಲೀನಾಗೆಲ್ಲ ಬೇಯ್ಕೊಳ್ಳುತ್ತೆ ಒಳಗೆ. ನೀರಿನ ಅಂಶ ಕೂಡ ಹೌದು ಹೌದು. ಅಷ್ಟರಲ್ಲಿ ನಾವು ಇದು ರೆಡಿ ಆಗಿರುತ್ತೆ, ತಣ್ಣಗಾಗಿದೆ. ಇದನ್ನು ಗ್ರೈಂಡ್ ಮಾಡ್ಕೊಂಡ್ರೆ ಉರಿಬೇಕಾದ್ರೆ ಅದು ಸ್ಮೆಲ್ ಚೆನ್ನಾಗಿ ಚೆನ್ನಾಗಿರುತ್ತೆ. ಹೌದು. ನೋಡೋಣ ಅಡುಗೆ ಹೇಗಿರುತ್ತೆ ಅಂತ. ಓಕೆ, ಇವಾಗ ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಂಬಿಡೋಣ. ಓಕೆ, ಈಗ ಇದು ರುಬ್ಬಿದ್ದೀವಿ, ಇದು ಸ್ವಲ್ಪ ನುಣ್ಣಗಾಗಿದೆ. ಅಂದರೆ ತುಂಬ ನುಣ್ಣಗೆ ರುಬ್ಕೋಬೇಕಾದ್ರೆ. ಹೌದು, ತುಂಬ ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈಗ ನಾವೇನು ಮಾಡೋಣ, ಇದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಇದು ಒಂದು ಅಳತೆಯಲ್ಲಿದೆ. ಸರ್, ಎಲ್ಲ ಅಳತೆ ಪ್ರಮಾಣ ಕರೆಕ್ಟಾಗಿದ್ರೆ ಮಾತ್ರ ಅಡುಗೆ ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ಒಳ್ಳೆ ಮಿಕ್ಸ್ ಕೊಡೋಣ ಇದಕ್ಕೆ. ನೋಡಿ, ಇದೆಲ್ಲ ಹಿಂಗೆ ಬೇಯ್ತಾ ಎಣ್ಣೆ ಬಿಡುತ್ತೆ. ಸೊ ಅವಾಗ ಇದಕ್ಕೆ ಇನ್ನು ಸ್ವಲ್ಪ ನೀರು ಬೇಕಾದರೂ ಆ್ಯಡ್ ಮಾಡ್ಕೊಬೋದು ನಾವು, ಯಾಕಂದರೆ ಅದು ಬೇಯುವಾಗ ಸ್ವಲ್ಪ ಇದಾಗುತ್ತಲ್ಲ, ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ನೀರು ಜಾರಲ್ಲೂ ಇರುತ್ತೆ ಸ್ವಲ್ಪ. ಹೆಚ್ಚಿಗೆ ಏನು ಬೇಡ, ಸ್ವಲ್ಪ. ಹಾಂ, ಓಕೆ. ಇದು ಲೈಕ್ ಸೆಮಿ ಗ್ರೇವಿ ಥರ ಇರುತ್ತೆ. ಇದನ್ನ ಯಾವ್ಯಾವ ಫುಡ್ ಜೊತೆ ಬಳಸ್ಕೊಬೋದು? ಇದನ್ನು ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಲೆನಾಡು ಕಡೆ ಎಲ್ಲ ಅಕ್ಕಿ ರೊಟ್ಟಿ ಮಾಡ್ತೀವಿ. ಸೊ ಅದಕ್ಕೆ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ, ಮತ್ತು ರೈಸ್ಗೂ ಸಹ ತಿನ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದು ತುಂಬ ಸಾಂಬಾರು ಥರ ಹಾಕ್ಕೋಬೇಕಂತೇನಿಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಟೇಸ್ಟ್ ಇರುತ್ತೆ. ಸ್ವಲ್ಪ ಇಷ್ಟು ಗೊಜ್ಜು ಥರ ಹಾಕ್ಕೊಂಡು ತಿನ್ಬೋದು. ಇದು ಗ್ರೇವಿ, ಸೆಮಿ ಗ್ರೇವಿ ಅಂತ. ಸೊ ನಮ್ಗೆ ಸ್ವಲ್ಪ ಡ್ರೈ ಬೇಕಾದ್ರೆ ನೀರು ಕಮ್ಮಿ ಮಾಡಿಕೊಂಡ್ರೆ ಸ್ವಲ್ಪ ಮಾಡ್ಕೊಬೋದು. ಚಿಕನಲ್ಲಿ ಬಂದಿರುತ್ತೆ ಅದೇ ನೀರು ಡ್ರೈ ಇರುತ್ತೆ, ಅಂತ ಸಾಕಾಗುತ್ತೆ. ಇವಾಗ ಸ್ವಲ್ಪ ನಾನು ಇದನ್ನು ಹಾಕ್ತೀನಿ, ಮೇಥಿನ. ನಳಿನಿಲ್ಲ, ಮೇಥಿನ ಹಾಗೆ ಹಾಕಿದ್ರೆ ಅದು ಕಹಿ ಬರುತ್ತೆ? ಇಲ್ಲ, ಇದು ಬೇಯುತ್ತಲ್ವಾ, ಬೇಯುತ್ತೆ. ಸರಿ. ಆ್ಯಕ್ಚುಲಿ ಎಣ್ಣೆಲಿ ನಾವು ಚಿಕನ್ ಬೇಯಿಸ್ಕೊಳ್ತೀವಲ್ಲ, ಅವಾಗಲೂ ಹಾಕ್ಬೋದು, ಇವಾಗಲೂ ಸಹ ಹಾಕ್ಬೋದು. ಆಗ್ಲೂ ಹಾಕ್ಬೋದು? ಹಾಂ, ಅವಾಗಲೂ ಹಾಕ್ಬೋದು, ಅವಾಗಲೂ ಹಾಕ್ಬೋದಿತ್ತು. ಹೌದು. ಸೊ ಮಿಕ್ಸ್ ಮಾಡೋಣ. ಅದು ಸ್ವಲ್ಪ ಫ್ಲೇವರ್ ಇರುತ್ತೆ ಅಂತ ಇವಾಗ ಹಾಕಿದ್ರೆ. ನಳಿನಿಯವ್ರೆ, ಅದು ಚಿಕನ್ ಬೇಯೋದಕ್ಕೆ ಎಷ್ಟೊತ್ತಾಗ್ಬೋದು? ಇನ್ನೊಂದು 5-10 ಮಿನಿಟ್ಸ್ ಆಗಲಿ. ಅದು ಆ್ಯಕ್ಚುಲಿ ಬೆಂದಿದೆ, ಮಸಾಲೆ ಸ್ವಲ್ಪ ಹಿಡಿಬೇಕು ಅದಕ್ಕೆ ಅಷ್ಟೇ. ಸೊ ಅಷ್ಟರಲ್ಲಿ ನಾವೇನು ಮಾಡೋಣ ಅಂತಂದ್ರೆ ಮತ್ತೊಂದು ರೆಸಿಪಿನ ಶುರು ಮಾಡ್ತೀವಿ. ಖಂಡಿತ. ನಮ್ಮ ವೀಕ್ಷಕರಿಗೆ ನಿಮ್ಮ ಮುಂದಿನ ರೆಸಿಪಿ ಯಾವುದಂತ ತಿಳಿಸ್ಕೊಡಿ. ನಾನೀಗ ನೆಕ್ಸ್ಟ್ ಮಾಡ್ತಾ ಇರೋದು ರೆಸಿಪಿ ಏನಂದರೆ ಸ್ಮೂದಿ ಮಾಡ್ತಾ ಇದ್ದೀನಿ. ಇದು ಲಕ್ಷ್ಮಣ ಫಲ ಅಂತ ಫ್ರೂಟಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ಲಕ್ಷ್ಮಣ ಫಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಸುಮಾರು ಜನ ಇದನ್ನು ನೋಡಿರಲ್ಲ, ಏನಪ್ಪ ಇಷ್ಟು ದೊಡ್ಡದಿದೆ ತರಕಾರಿ ಥರ ಅಂದ್ಕೊಳ್ತಾರೆ. ಇದು ಸಿಗೋದು ತುಂಬ ಕಷ್ಟ, ಯಾಕಂದರೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ, ಆದರೆ ಇದು ಎಲ್ಲೂ ಸಿಗೋಲ್ಲ. ತುಂಬಾ ಕಷ್ಟಪಟ್ಟು ನಾನು ಇವತ್ತು ಬೇಕು ಅಂತ ನಾನು ತರಿಸಿದ್ದೀನಿ. ಇದೇನೆಂದರೆ ನಮ್ಮ ಮಲೆನಾಡು ಕಡೆ ಎಲ್ಲ ಸಿಗ್ತಾಯಿತ್ತು ಆವಾಗ, ಬಟ್ ಇವಾಗ ಅಲ್ಲೂ ಸಹ ಸಿಗ್ತಾಯಿಲ್ಲ. ಇದು ಸಿಗೋ ದೇಶಗಳಂದರೆ US ಅಲ್ಲಿ ತುಂಬ ಸಿಗುತ್ತೆ, ಇದನ್ನು ತುಂಬ ಬೆಳೀತಾರೆ. ಮತ್ತು ನಮ್ಮಲ್ಲಿ ಏನಂದರೆ ತಮಿಳ್ನಾಡು, ಆಂಧ್ರ, ಕೇರಳ ಇಂಥ ಕಡೆ ಜಾಸ್ತಿ ಬೆಳೀತಾರೆ. ಕರ್ನಾಟಕದಲ್ಲಿ ಇನ್ನೂ ಅಷ್ಟು ಇದನ್ನು ಬೆಳೀತಾ ಇಲ್ಲ. ಸೊ ನಾನು ನಮ್ಮ ರೈತರಿಗೆಲ್ಲ ಈ ಮೂಲಕ ಒಂದು ಸಂದೇಶ ಏನು ಕೊಡ್ತೀನಿ ಅಂದರೆ, ಇದು ಹೆಲ್ತ್ ಬೆನಿಫಿಟ್ಸ್ ತುಂಬ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಇದನ್ನು ಬೆಳೀರಿ. ಆವಾಗ ನಮ್ಮ ಜನತೆಗೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ರೈತರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ಇವಾಗ ಇದನ್ನು ತಂದುಬಿಟ್ಟು ಬಿಡಿಸ್ಬಿಟ್ಟು ಇಟ್ಟಿದ್ದೀನಿ. ಅದ್ರಲ್ಲಿ ಯಾಕಂದರೆ ಬ್ಲ್ಯಾಕ್ ಕಲರ್ ಶೀಡ್ ಇರುತ್ತೆ, ಅದನ್ನೆಲ್ಲ ತೆಗೆದ್ಬಿಟ್ಟು ಪಲ್ಪನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಇದು ಪಲ್ಪ್ ಈ ಥರ ಬರುತ್ತೆ, ಲೈಕ್ ಸೀತಾಫಲ ಥರನೇ ಇರುತ್ತೆ. ಸೊ ಈ ಥರ ಪಲ್ಪ್ ಬರುತ್ತೆ. ಇದನ್ನು ಯೂಸ್ ಮಾಡ್ಕೊಂಡು ನಾವೀಗ ಒಂದು ಸ್ಮೂತಿನ ಮಾಡ್ಬೋದು. ಇದನ್ನೆಲ್ಲ ನಾನು ಪಲ್ಪ್ನೆಲ್ಲ ಇದೆಲ್ಲ ಹಾಕ್ಕೊಳ್ತೀನಿ. ನಳಿನಿಯವ್ರೆ, ನಮ್ಮ ವೀಕ್ಷಕರಿಗೆ ಒಂದು ಹೇಳ್ಬೇಕು ಏನಂತಂದ್ರೆ, ಇಲ್ಲಿ ಸಿಗೋ ಬೀಜ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಅದನ್ನ ತೆಗಿಬೇಕು ಅನ್ನೋದನ್ನ ಹೌದು. ಯಾಕಂದರೆ ಅದು ಹಣ್ಣು ತುಂಬಾ ಸ್ಟ್ರಾಂಗು, ಅದು ಆ ಬೀಜನೂ ಸ್ವಲ್ಪ ಸ್ಟ್ರಾಂಗೇ ಇರುತ್ತೆ. ಹಾಗಾಗಿ ಎಲ್ಲ ಬೀಜನೂ ತೆಗೆದುಬಿಟ್ಟು ಸ್ಮೂತಿ ಮಾತ್ರ ತೊಗೋಬೇಕು. ಸೊ ಅದ್ರ ಜೊತೆಗೆ ನಾನು ಈಗ ಬನಾನಾ ಒಂದು 2 or 3 ಬನಾನಾ ಹಾಕ್ತಾ ಇದ್ದೀನಿ. ಬನಾನಾ ಬಳಸ್ಕೊಳ್ತಿದ್ದೀರಾ? ಅದೆಲ್ಲ ಬೇರೆ ಏನು ಆ್ಯಪಲ್ ಹಾಕೋಬೋದು, ಏನು ಬೇಕಾದರೂ ಹಾಕೋಬೋದು, ನೀವು ಯಾವ ಫ್ರೂಟ್ ಬೇಕಾದರೂ ಹಾಕೋಬೋದು. ಈಗ ನಾನು ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಹಾಕೊಳ್ಳಿ. ಅದೇ ಸ್ವೀಟ್ ಇರುತ್ತೆ, ಆದರೂ ಸ್ವಲ್ಪ ಸಕ್ಕರೆ ಹಾಕೊಳ್ತೀನಿ ನಾನು. ಬೆಲ್ಲನೂ ಹಾಕೋಬೋದು, ಸಕ್ಕರೆ ಬೇಡ ಅನ್ನೋರು ಬೆಲ್ಲನೂ ಹಾಕೋಬೋದು. ಸೊ ನಾನು ಇವಾಗ ಸಕ್ಕರೆ ಹಾಕಿ, ಅದು ಯಾಕಂದರೆ ವೈಟ್ ಕಲರ್ ಇರೋದ್ರಿಂದ ಇದು ವೈಟ್ ಸ್ಮೂತಿಗೆ ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ. ಸೊ ಇದು ನೀರು ಹಾಕಬಾರ್ದು, ಹಾಗೇ ಗ್ರೈಂಡ್ ಮಾಡ್ಕೋಬೇಕು.
ನಳಿ ನೀವು ಈಗ ರುಬ್ಕೊಂಡು ಬಂದಿದ್ದೀರಾ, ಎಷ್ಟು ಪ್ರಮಾಣದಲ್ಲಿ ನೀರನ್ನು ಅಲ್ಲಿ ಬಳಸ್ಕೊಂಡು? ನಾನು ಸ್ವಲ್ಪ ಹಾಕಿದ್ದೀನಿ, ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಜಾರಿಗೆಲ್ಲ ಅಂಟ್ಕೊಳ್ಳುತ್ತೆ ಅಂತ, ಮತ್ತು ತುಂಬ ತಿಕ್ಕಾಗಿರುತ್ತದು. ಸೊ ಹಂಗಾಗಿ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಹಾಗೆ ನಾವು ಚಿಕನ್ ಸ್ವಲ್ಪ ಸಾಲ್ಟ್ ಮತ್ತೆ ಇದನ್ನು ಹಾಕೊಳ್ಳೋಣ. ಓಕೆ. ಡ್ರೈ ಮೆಥಿ ಬಳಸ್ಬೋದಾ ಇಲ್ಲಿ? ಹಾಕೋಬಹುದು. ಕೆಲವು ಸಮಯ ಏನಾಗುತ್ತೆ ಅಂದ್ರೆ ಮೆಂತ್ಯ ಸೊಪ್ಪು ಸಿಗಲ್ಲ, ಸೊ ಅಂತ ಟೈಮಲ್ಲಿ ಇದನ್ನ ಇಟ್ಕೊಂಡಿರ್ತೀವಿ ನಾವು. ಡ್ರೈ ಮೆಥಿ ಹಾಕೊಳ್ತೀವಿ. ಸ್ವಲ್ಪ ಸಾಕು, ಯಾಕಂದ್ರೆ ನಾನು ಅದು ಹಾಕಿದ್ದೀನಲ್ವಾ, ಸೊ ಹಂಗಾಗಿ ಅಷ್ಟೇ ಸಾಕು. ಸರ್ದು ಫುಲ್ ಇನ್ಚಾರ್ಜ್ ಚಿಕನ್ದು. ಓಕೆ, ಅದನ್ನ ಮುಚ್ಚಿ ಬೇಯಿಸ್ಬೇಕು ಅನ್ಸುತ್ತೆ. ಸ್ವಲ್ಪ ಮುಚ್ಚಿಬಿಡಿ. ಈಗ ನೆಕ್ಸ್ಟ್ ಏನು ಮಾಡೋಣ ನಳಿ ನೀವು? ಅದೇ ಇದು ಸ್ಮೂತಿ ರೆಡಿ ಆಯ್ತು ಇವಾಗ. ಸೊ ಇದಕ್ಕೆ ಬೋಲ್ಗೆ ಹಾಕ್ಬಿಟ್ಟು ಸರ್ವ್ ಮಾಡೋಣ ಅಷ್ಟೇ. ನೋಡಿ ಇದು ಈ ಥರ ಬರುತ್ತೆ. ಸೊ ಈಗ ಈಸಿ ರೆಸಿಪಿ. ಈಸಿ ಇದೆ. ಇದು ನೀವು ಸ್ವಲ್ಪ ಸಿಗ್ಬೇಕಷ್ಟೇ. ಸೊ ನೀವು ಇದನ್ನ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು, ಹಿಂಗೆ ಬೇಕಾದ್ರೂ ಸ್ವಲ್ಪ ಪಡ್ಡಿಂಗ್ ಥರನೂ ಅನಿಸ್ತಾ ಇದೆ. ಹೌದು. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಬೋದಲ್ಲ ಮೇಲ್ಗಡೆ? ಡ್ರೈ ಫ್ರೂಟ್ಸ್ ಹಾಕೋಬೋದು ಖಂಡಿತ. ಬಟ್ ಇದನ್ನ ನಾವು ಬೇರೆ ಫ್ರೂಟ್ಸ್ ಥರ ಡೈಲಿ ತಿನ್ನೋಕ್ಕಾಗಲ್ಲ, 15 days ಒನ್ಸ್ ಮಾತ್ರ ತೊಗೋಬೇಕು. ಇದು ತುಂಬ ಸ್ಟ್ರಾಂಗ್. ಇದು ಆ್ಯಕ್ಚುಲಿ ಇದು ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಶುಗರ್ ಇರೋರಿಗೆ, BP ಇರೋರಿಗೆಲ್ಲ ಇದು ತುಂಬ ಕಂಟ್ರೋಲ್ ತರುತ್ತೆ. ಅವ್ರ ಮೆಡಿಸನ್ಗಿನ್ನ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಲ್ಲದಕ್ಕಿಂತ ಮೇಯ್ನಾಗಿ ಹೇಳಬೇಕು ಅಂದರೆ ಇದು ಕ್ಯಾನ್ಸರ್ ಪೇಷಂಟ್ಸ್ಗೂ ಸಹ ಇದನ್ನು ಗುಣಪಡಿಸುವಂಥ ಶಕ್ತಿ ಇದೆ ಅಂತ ಎಲ್ಲ ಕಡೆ ಹೇಳ್ತಾರೆ. ನಾನು ಎಲ್ಲ ಕಡೆ ಓದಿದ್ದೀನಿ. ಸೊ ಹಾಗಾಗಿ ಅದಕ್ಕೋಸ್ಕರ ನಾನು ಇವತ್ತು ಇದನ್ನು ಮಾಡಲೇಬೇಕು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದ್ರ ಬೆನಿಫಿಟ್ಸು. ಮಾಡಬೇಕು ಅಂದ್ಬಿಟ್ಟು ನಾನು ಇದನ್ನು ಮಾಡಿದ್ದು. ಖಂಡಿತ. ಈಗ ಸರ್ವ್ ಮಾಡಿ ನೋಡೋಣ. ಸರ್ವ್ ಮಾಡ್ಬೋದು. ಮತ್ತು ಇದನ್ನ ಏನು ಗೊತ್ತಾ, ಜಾಸ್ತಿನೂ ಯೂಸ್ ಮಾಡಬಾರ್ದು. 15 days ಒನ್ಸ್ ಮಾತ್ರ ತಗೋಬೇಕು ಇದನ್ನ. ಹಣ್ಣು ಸಿಗ್ಬೇಕಲ್ಲ, ಸಿಗೋದು ಕಷ್ಟ ಇರುತ್ತೆ. ಸೊ ಅದಕ್ಕೆ ನನಗೆ ಮತ್ತೆ ಚಿಕನ್ ಆಮೇಲೆ ಇದು ತುಂಬಾ ಕಾಸ್ಟ್ಲಿ. ಕೆಜಿಗೆ ಬಂದು ನಿಮಗೆ 500 - 600 ರೂಪಾಯಿ ಇರುತ್ತೆ ಬೇರೆ 1 kgಗೆ. ಆಮೇಲೆ ಇಲ್ಲ, ಇದು ಒಂದು ಹಣ್ಣು ಬಂದು ಮೋರ್ ದೆನ್ 2 kg ಇದೆ. ಇದು ತುಂಬಾ ವೆಯ್ಟ್ ಇರುತ್ತೆ. ಸೊ 2 kg ಮೇಲಿದೆ. ನಿಜ ನಮ್ಗೆ ತುಂಬಾ ಖುಷಿ ಆಗ್ತಾರೆ ನೋಡಿ. 1 kgಗೆ 400 - 500 ರೂಪಾಯಿ ಕೊಡ್ತೀರಾ, ಬಟ್ ಆಲ್ಮೋಸ್ಟ್ 2 kg ಇದೆ. ನಮ್ಮ ವೀಕ್ಷಕರಿಗೆ ಇದು ತಿಳಿಸ್ಕೊಡ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟು ಇನ್ವೆಸ್ಟ್ ಮಾಡಿ ತಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಮೇಡಮ್, ಈಗ 2 ರೆಸಿಪಿ ರೆಡಿ ಆಗಿದೆ. ಇದು ಮೇಥಿ ಚಿಕನ್ ಹೇಗಿದೆ ಅಂತ ತಿನ್ಬಿಟ್ಟು ನಿಮ್ಮ ಅಭಿಪ್ರಾಯ ಹೇಳಿ. ಚಿಕನ್ ಮತ್ತೆ ಇದು ಸ್ಮೂದಿ, ಲಕ್ಷ್ಮಣ ಫಲದ ಸ್ಮೂದಿ, ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಖಂಡಿತ. ಮೆಂತ್ಯ ಸೊಪ್ಪನ್ನ ಬಳಸಿ ಮಾಡಿರುವಂಥ ಚಿಕನ್ ಗ್ರೇವಿ ಜೊತೆಗೆ ಲಕ್ಷ್ಮಣ ಫಲ ಬಳಸಿ ಮಾಡಿರುವಂಥ ಸ್ಮೂತಿ ಎರಡನ್ನೂ ಕೂಡ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಅದಕ್ಕೂ ಮೊದಲು 2 ರೆಸಿಪಿಯ ಒಂದು ರೀಕ್ಯಾಪ್ ಅನ್ನ ನೋಡ್ಕೊಂಡು ಬರೋಣ ಬನ್ನಿ. ಮೆಂತ್ಯ ಸೊಪ್ಪಿನ ಚಿಕನ್ ಗ್ರೇವಿ ಮಾಡುವ ವಿಧಾನ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ 4 ರಿಂದ 5 ಹಸಿಮೆಣಸಿನಕಾಯಿ ಮತ್ತು 2 ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ. ನಂತರ ಸ್ವಚ್ಛಗೊಳಿಸಿದ ಚಿಕನ್ ಅನ್ನು ಹಾಕಿ ಫ್ರೈ ಮಾಡಿ ಮಂದ ಉರಿಯಲ್ಲಿ ಬೇಯಲು ಬಿಡಿ. ಈಗ ಮತ್ತೊಂದು ಪ್ಯಾನ್ಗೆ ಎಣ್ಣೆ ಹಾಕಿ 15 ರಿಂದ 20 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 2 ಇಂಚು ಚಕ್ಕೆ, 5-6 ಲವಂಗ, ಅರ್ಧ ಹೋಳು ಈರುಳ್ಳಿ ಹಾಕಿ ಬಾಡಿಸಿ. ಇದಕ್ಕೆ 7 ರಿಂದ 8 ಕಾಳು ಮೆಣಸು, 1 ಚಮಚ ಗಸಗಸೆ, 7 ರಿಂದ 8 ಗೋಡಂಬಿ, 8 ರಿಂದ 10 ಬಾದಾಮಿ ಹಾಕಿ ಮತ್ತಷ್ಟು ಹುರಿಯಿರಿ. ಈಗ ಬೇಯುತ್ತಿರುವ ಚಿಕನ್ಗೆ ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಬೇಯಲು ಬಿಡಿ. ನಂತರ ಮಸಾಲೆ ಹುರಿದುಕೊಳ್ಳುತ್ತಿರುವ ಪ್ಯಾನ್ಗೆ ಪುದೀನಾ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸಿ. ಇದಕ್ಕೆ ಹಸಿಮೆಣಸಿನಕಾಯಿ, ಅರ್ಧ ಹೋಳು ಕಾಯಿ ತುರಿ ಹಾಕಿ ಫ್ರೈ ಮಾಡಿ ತಣಿಯಲು ಬಿಡಿ. ತಣಿದ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಬೇಯುತ್ತಿರುವ ಚಿಕನ್ಗೆ ಹಾಕಿ ಕಡೆಯಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಕಸೂರಿ ಮೇಥಿ ಉದುರಿಸಿ ಕೂಡಿಸಿ 4 ರಿಂದ 5 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಘಮ ಘಮಿಸುವ ಮೆಂತ್ಯ ಸೊಪ್ಪಿನ ಚಿಕನ್ ಗ್ರೇವಿ ಸಿದ್ಧ. ಲಕ್ಷ್ಮಣ ಫಲದ ಸ್ಮೂದಿ ಮಾಡುವ ವಿಧಾನ. ಒಂದು ದೊಡ್ಡ ಬಟ್ಟಲು ಲಕ್ಷ್ಮಣ ಫಲದ ತಿರುಳನ್ನು ತೆಗೆದುಕೊಳ್ಳಿ. ಇದರ ಜೊತೆಗೆ 1 ಬಾಳೆಹಣ್ಣು, 4-5 ಚಮಚ ಸಕ್ಕರೆ ಸೇರಿಸಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿ ಬೌಲ್ಗೆ ವರ್ಗಾಯಿಸಿದರೆ ನಿಮಿಷಗಳಲ್ಲೇ ಲಕ್ಷ್ಮಣ ಫಲದ ಸ್ಮೂದಿ ತಯಾರಾಗುತ್ತದೆ. ಫಸ್ಟ್ ನಾನು ಚಿಕನ್ನ ಟೇಸ್ಟ್ ಮಾಡ್ತೀನಿ. ಎಕ್ಸಾಗರೇಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ವಾವ್ ಅಂತ ಎಕ್ಸ್ಪ್ರೆಷನ್ ಕೊಡದಿದ್ರು ಪರವಾಗಿಲ್ಲ, ಬಟ್ ನನಗೆ ಗೊತ್ತಿದೆ ಟೇಸ್ಟ್ ಹೇಗಿದೆ ಅಂತ. ತುಂಬ ಖುಷಿ ಆಯಿತು. ಈ ಮುಖಾಂತರ ನಾನು ಕೂಡ ಒಂದು ರೆಸಿಪಿನ ಕಲ್ತ್ಕೊಂಡು ಮನೇಲಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸ್ವಲ್ಪ ಸ್ಪೈಸಿ ಇದೆ. ಬೇಸಿಕಲಿ ನನಗೆ ಸ್ಪೈಸಿ ಫುಡ್ ತುಂಬ ಇಷ್ಟ, ನಂಗೆ ತುಂಬ ಇಷ್ಟ ಆಗಿದೆ. ಸ್ಪೈಸಿ ಕಮ್ಮಿ ಬೇಕು ಅಂದ್ರೆ ಬೇಕಾದ್ರೆ ಸ್ವಲ್ಪ ಮೆಣಸು, ಹಸಿರು ಮೆಣಸಿನ್ಕಾಯಿನ ಕಮ್ಮಿ ಮಾಡ್ಕೊಬೋದು ಮ್ಯಾಮ್. ಹಾಗೆ ಈಗ ಲಕ್ಷ್ಮಣ ಫಲ ಬಳಸಿ ಮಾಡಿರುವಂಥ ಸ್ಮೂತಿ ಟೇಸ್ಟ್ ಮಾಡ್ತೀನಿ. ಇದು ಫಸ್ಟ್ ಟೈಮ್ ವೀಕ್ಷಕರನ್ನು ಟೇಸ್ಟ್ ಮಾಡ್ತಿರೋದು.
ಆಲ್ಮೋಸ್ಟ್ ಸೀತಾಫಲ ಥರನೇ ಅಂತ ಅನ್ನಿಸ್ತಾ ಇದೆ. ಇನ್ನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ಜೊತೆಗೆ ಇನ್ನೊಂದು ಇಲ್ಲಿ ಹೇಳಬೇಕು, ಆದಷ್ಟು ಸ್ಮೂತಿ ಮಾಡೋದಕ್ಕಿಂತ ಹಣ್ಣುಗಳನ್ನ ಹಾಗೆ ಬೆಳೆಸಿದ್ರು ಕೂಡ ಚೆನ್ನಾಗಿ ಅನಿಸುತ್ತೆ. ತುಂಬ ವಿಭಿನ್ನವಾಗಂತೂ ನಂಗೆ ಇಷ್ಟ ಆಯಿತು, ಯಾಕಂದರೆ ಇದು ಹೆಲ್ತ್ ಬೆನಿಫಿಟ್ಸ್ ತುಂಬ ಇರೋದ್ರಿಂದ ಅಪರೂಪಕ್ಕೆ ಒಂದ್ಸಲ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರಗಳು ಹೇಗೆ ಒಂದಕ್ಕೊಂದು ಲಿಂಕ್ ಆಗ್ತಿದೆ ಅಂತಂದರೆ, ಲಕ್ಷ್ಮಣ ಫಲ ಬಳಸಿ ನಾವು ಸ್ಮೂತಿ ಮಾಡಿದ್ವಿ, ಇಲ್ಲಿ ರಾಮ ಸೀತೆ ಇಲ್ಲೇ ಇದ್ದಾರೆ. ವಾಟ್ ಎ ಕಾಂಬಿನೇಷನ್ ಇದು, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಿಮ್ಮಿಬ್ರು ನೋಡೋದಕ್ಕೂ ಅಷ್ಟೇ, ನಿಮ್ಮ ದಾಂಪತ್ಯ ಜೀವನ 34 ವರ್ಷ ಆಯಿತು ಅಂತ ಹೇಳಿದ್ರಿ, ಹೀಗೆ ಅನ್ಯೋನ್ಯವಾಗಿ ಸುಮಾರು ವರ್ಷಗಳ ಕಾಲ ಸುಖವಾಗಿರಲಿ ಅಂತ ನಮ್ಮ ಚಂದನ ವಾಹಿನಿಯ ವೀಕ್ಷಕರ ಪರವಾಗಿ ಕೇಳ್ಕೊತೀವಿ. ಹಾಗೆ ಅಂತಿಮವಾಗಿ ಕೃಷ್ಣಮೂರ್ತಿ ಸರ್, ನಮ್ಮ ಇವತ್ತಿನ ಜನ್ರೇಷನ್ಗೆ ಮದುವೆ ಬಗ್ಗೆ, ದಾಂಪತ್ಯದ ಅನುಬಂಧದ ಬಗ್ಗೆ, ಆ ಫ್ಲೇವರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಈಗ ತಾವು ಹೇಳಿದ್ರಿ ರಾಮ ಸೀತೆ ಅಂತ. ಹೌದು, ನನ್ನ ಹೆಸರು ಕೃಷ್ಣ ಇರುವಾಗ ರಾಧೆನ ಯೂಸ್ ಮಾಡೋದು ಬಿಟ್ಟು ನೀವು ರಾಮ ಸೀತೆ ಅಂದ್ರೆ, ನೀವು ಲಕ್ಷ್ಮಣ ಅಂತ ಅಂದಾಗ ನಾನು ರಾಮ ಸೀತೆ ಮೆನ್ಷನ್ ಮಾಡಲೇಬೇಕು. ಹೆಣ್ಣು ಎಲ್ಲಿರ್ತಾಳೋ, ಎಷ್ಟು ಪೂಜೆ ಮಾಡ್ತೀವೋ ಅದು ಆ ಸಂಸಾರಕ್ಕೆ ಬಹಳ ಉಪಯುಕ್ತವಾಗುತ್ತೆ. ಯಾವುದೇ ವಿಷಯ ಆಗಲಿ, ನೀವು ಒಂದು ಫಿಲ್ಮ್ಗೆ ಹೋಗ್ಬೇಕಾದ್ರೆ ಜೊತೆಲಿ ಕರ್ಕೊಂಡು ಹೋಗ್ತೀರಿ, ಇನ್ನೆಲ್ಲೋ ಹೋಗ್ಬೇಕು ಅಂದ್ರೆ ಜೊತೆಲಿ ಹೋಗ್ತೀರಿ, ಅಡುಗೆ ಮನೆ ಬಂದಾಗ ಮಾತ್ರ ಯಾಕೆ ನೀವು ದೂರ ಹೋಗ್ತೀರಿ? ಅಂತಹ ಜನ್ರೇಷನ್ಗೆ ನಾನು ಒಂದೇ ಒಂದು ಮಾತು ಹೇಳೋದು, ಯಾವತ್ತು ಅದ್ರ ಜೊತೆಲೂ ಈಗ ಅದ್ರ ಸವಿಯನ್ನು ನೀವು ಖಂಡಿತವಾಗ್ಲೂ ಸವಿತೀರಿ. ಆ ಸವಿದಾಗ ಮಾತ್ರ ನಿಮ್ಮ ಸಂಸಾರ ಬಹಳ ಬಹಳ, ನಾನೀಗ 34 ವರ್ಷ ಅಂತ ಏನು ಹೇಳಿದ್ರೆ, ಇಂತಹ ಹಲವಾರು ವರ್ಷ ನೀವು ಆ ಹೆಂಡತಿನ ಪ್ರೀತಿಸ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಸಂಸಾರ ಬಹಳ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಹಾಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ನೋಡಿ, ಇವತ್ತಿನ ಜನ್ರೇಷನಲ್ಲಿ ನೀವು ಎಷ್ಟೇ ಎಜುಕೇಟೆಡ್ ಇರ್ಬೋದು, ಎಷ್ಟೇ ಅರ್ನ್ ಮಾಡ್ತಾ ಇರ್ಬೋದು, ಬಟ್ ನೀವು ಮೇಯ್ನಾಗಿ ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಇಟ್ಕೊಳ್ಳಿ. ಯಾಕಂದರೆ ಮುಖ್ಯವಾಗಿರೋದು ಏನಂದರೆ, ನೀವು ನೇಚರ್ಗೆ ಎಕ್ಸ್ಪೋಸ್ ಆಗಬೇಕು. ನಿಮ್ಮ ಹೆಲ್ತು ಹ್ಯಾಬಿಟ್ಸು, ಸ್ಲೀಪಿಂಗ್ ಹ್ಯಾಬಿಟ್ಸು, ಫುಡ್ ಹ್ಯಾಬಿಟ್ಸು ಮತ್ತು ರೆಗ್ಯುಲರ್ ಎಕ್ಸಸೈಸ್, ಇದು ಮೂರನ್ನು ನೀವು ಕಂಪಲ್ಸರಿ ಮಾಡಿದ್ರೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಬರೋದಿಲ್ಲ. ಸೊ ಯಾಕಂದರೆ ಎಷ್ಟೇ ದುಡ್ಡಿದ್ರೂ ನಾವು ಹೆಲ್ತನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ. ಇವತ್ತಿನ ದಿನದಲ್ಲಿ ನಮ್ಗೆ ಸಿಗ್ತಾ ಇರೋ ಫುಡ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಯಾವುದೂ ಪ್ಯೂರ್ ಇಲ್ಲ. ನಾವು ತಿಂತಾ ಇರೋದೆಲ್ಲ ಇಂಪ್ಯೂರ್ ನಾವು ತಿಂತಾ ಇರೋದು. ಜೊತೆಗೆ ಏನಂದರೆ ಸ್ಲೋ ಪಾಯ್ಸನ್ ಆಲ್ಸೋ ನಾವು ತಿಂತಾ ಇರೋದು, ಎಲ್ಲ ಕೆಮಿಕಲ್ ಬೇಸ್ಡು. ಸೊ ಅದಕ್ಕೆ ನಾನು ಯಂಗರ್ ಜನ್ರೇಷನ್ಗೆ ಏನು ಹೇಳ್ತೀನಿ ಅಂದರೆ, ಸೊ ಆದಷ್ಟು ಮನೆ ಊಟನ ಮಾಡಿ, ಮತ್ತು ಲೈಫ್ ಅವ್ರ ಆರೋಗ್ಯ ಅವ್ರ ಕೈಲೇ ಇರುತ್ತೆ. ಅವ್ರ ಆರೋಗ್ಯನ ಕಾಪಾಡ್ಕೋಬೇಕಂದ್ರೆ ವ್ಯಾಯಾಮ ಮಾಡಬೇಕು, ನೇಚರ್ಗೆ ಎಕ್ಸ್ಪೋಸ್ ಆಗಬೇಕು, ಮತ್ತು ಸರಿಯಾದ ಟೈಮ್ಗೆ ಊಟ ನಿದ್ದೆನ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ, ಅಂದರೆ ನಮ್ಮ ಆರೋಗ್ಯದ ಊಟ ಅಡುಗೆ ಮನೇಲಿದೆ ಅಂತ. ಆದಷ್ಟು ಮನೆ ಊಟ ತಿನ್ನೋದ್ರಿಂದ ಸ್ವಲ್ಪ ನಾವು ಹೆಲ್ತನ್ನು ಕಾಪಾಡ್ಕೋಬೋದು. ಖಂಡಿತವಾಗಿಯೂ. ಹಾಗೆ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಂಥ ಕೃಷ್ಣಮೂರ್ತಿ ಸರ್ ಮತ್ತು ನಳಿನಿ ಮ್ಯಾಮ್, ತುಂಬ ಖುಷಿ ಆಯಿತು. ನಿಮ್ಮ ಜೋಡಿನಲ್ಲಿ ಸದಾಕಾಲ ಹೀಗೆ ಬಾಳ್ತಾ ಇರಿ ನೀವು ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮಕ್ಕೆ ಬಂದು 2 ಅದ್ಭುತವಾದಂಥ ರೆಸಿಪೀಸ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮ್ಮಿಬ್ಬರಿಗೂ ಕೂಡ. ಧನ್ಯವಾದಗಳು ತಮಗೆ, ಹಾಗೆ ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ನಮ್ಮಿಬ್ಬರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇದಾಗಿತ್ತು ಇವತ್ತಿನ ಆಹಾ ಎಂಥ ರುಚಿ ಕಾರ್ಯಕ್ರಮ. ವೀಕ್ಷಕರೇ, ಮತ್ತಷ್ಟು ಅದ್ಭುತವಾದ ರುಚಿಯ ಮೂಲಕ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಎಂಥ ರುಚಿ, ಸವಿ ಸವಿ ರುಚಿ, ಘಮಿಸುವ ರಸಪಾಕ. ಎಂಥ ರುಚಿ, ಸವಿ ಸವಿ ರುಚಿ, ಘಮಿಸುವ ರಸಪಾಕ. ಎಂಥ ರುಚಿ, ಸವಿ ಸವಿ ರುಚಿ, ಘಮಿಸುವ ರಸಪಾಕ. ಎಂಥ ರುಚಿ, ಸವಿ ಸವಿ